ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಜಗದೀಶ್ ಜಗ್ಗಿ ಅವರಿದ್ದಾರೆ, ಕಿಚ್ಚ ಸುದೀಪ್ ಅಭಿಮಾನಿ ಸಂಘದ ಅಧ್ಯಕ್ಷರು. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಮಸ್ತೆ. ಬಹುಶಃ ಆ ಸ್ಟೇಟ್ಮೆಂಟನ್ನು ಸುದೀಪ್ ಸರ್ ಏನು ಮಾಡಿದ್ರೋ ಅದನ್ನು ನೀವು ಕೂಲಂಕುಷವಾಗಿ ಅನಲೈಸ್ ಮಾಡಿದ್ದೀರಿ ಅಂತ ಭಾವಿಸ್ತೀನಿ. ಸೊ ಎಲ್ಲೋ ಒಂದು ಕಡೆ ಸರ್ ಸುದೀಪ್ ಸರ್ ಆ ಒಂದು ಇವೆಂಟ್ನಲ್ಲಿ ಅಂಥ ಒಂದು ಸ್ಟೇಟ್ಮೆಂಟನ್ನು ಕೊಡಬೇಕಾಗಿತ್ತಾ ಅನ್ನುವಂಥ ಪ್ರಶ್ನೆನೇ ಉದ್ಭವಿಸ್ತಾ ಇದೆ. ಏನು ಹೇಳ್ತೀರಿ ಇದಕ್ಕೆ ಸಂಬಂಧಪಟ್ಟಂತೆ? ಸರ್ ಇದಕ್ಕೆ ನಾನು ಏನು ಹೇಳ್ತೀನಿ ಅಂದ್ರೆ, ನಾವು ತುಂಬಾ ಸಹಿಸ್ಕೊಂಡು ಬಂದಿದ್ದೀವಿ ಸರ್. ಅಭಿಮಾನಿಗಳಾಗಿರ್ಬೋದು, ಸುದೀಪಣ್ಣ ಆಗಿರ್ಬೋದು, ಇವತ್ತವರೆಗೂ ಇಷ್ಟು ವರ್ಷ ಬ್ಯಾಡ್ ಕಾಮೆಂಟ್ಸ್ಗಳು ಮಾಡೋದು, ಫ್ಯಾಮಿಲಿನ ಎಳೆಯೋದು, ಇಂಥದ್ದೆಲ್ಲ ತುಂಬಾ ನಡೆದಿದೆ ಸರ್. ಅತಿಯಾದಾಗ ಅಮೃತ ಕೂಡ ವಿಷ ಆಗುತ್ತೆ ಅಂತ ಕೇಳಿದಿರಲ್ಲ ಸರ್. ಹೌದು, ತುಂಬಾ ಅತಿ ಆಯ್ತು ಸರ್. ತುಂಬಾ ಅತಿ ಆದಾಗ ನಾವು ಈ ತಾಳ್ಮೆ ಕಟ್ಟೆ ಹೊಡೆದ ಸರ್ ಯಾರಿಗಾದ್ರೂ ಆಗ್ಲಿ. ಅದು ಅವ್ರು ಹೇಳಿರೋದು ತಪ್ಪಲ್ಲ. ಇದು ಯಾವ ಸಂದರ್ಭಕ್ಕೆ ಏನಕ್ಕೆ ಬಂದಿದೆ ಅಂದ್ರೆ, ನಮ್ಗೆ ಚಾಲೆಂಜ್ ಮಾಡ್ತಾರೆ ಫೇಕ್ ಐಡಿಗಳಿಂದ. ನಿಮ್ ಸಿನಿಮಾ ರಿಲೀಸ್ ಆಗಿ ಒಂದು ದಿವಸಕ್ಕೆ ನಿಮ್ಗೆ ಪೈರಸಿ ಹೊರಗಡೆ ತರ್ತೀವಿ, ಸಿನಿಮಾನ ಮಟ್ಟ ಹಾಕ್ತಿವಿ ಅಂದ್ರೆ ಯಾರು ತಾನೇ ನೋವಾಗಲ್ಲ ಸರ್. ಅಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿ ಅಷ್ಟೆಲ್ಲ ಬಂದಾಗ ಬ್ಯಾಕ್ ಟು ಬ್ಯಾಕ್ ನಿಮ್ಮನ್ನ ಹೆಂಗ್ ಮಟ್ಟ ಹಾಕ್ಬೇಕು ನಮ್ಗೆ ಗೊತ್ತು. ಈ ತರ ಎಲ್ಲ ಬಂದಾಗ ಏನ್ ಮಾತಾಡ್ಬೇಕು ನೀವ್ ಹೇಳಿ ಸರ್. ಈಗ ಒಬ್ರು ಅವ್ರು ನಮಗೂ ರೋಷ, ವೇಷ, ಕೋಪ ಎಲ್ಲ ಇರುತ್ತಲ್ವ ಸರ್? ಅಲ್ಲ, ಖಂಡಿತ ಹೌದು. ಒಂದು ಮಿತಿ ಇರುತ್ತೆ ಸರ್. ಪ್ರತಿಯೊಂದಕ್ಕೂ ಒಂದು ಮಿತಿ ಅಂತ ಇರುತ್ತೆ. ಆ ಮಿತಿ ಮೀರಿದಾಗ ವಿಧಿ ಇಲ್ಲದೆ ಇಂಥ ಡೈಲಾಗ್ಗಳನ್ನ ಮಾತಾಡ್ಬೇಕಾಗುತ್ತೆ ಸರ್. ಆದ್ರೂ ಇದು ಯಾರ ವಿರುದ್ಧ ಮಾತಾಡೋದು ಅಂದ್ರೆ, ನಮ್ಮ ಸಿನಿಮಾನ ಮಟ್ಟ ಹಾಕ್ತೀನಿ ಅನ್ನೋರ್ ವಿರುದ್ಧ ಅಷ್ಟೇ ಅದು ಸರ್. ಕುಂಬಳಕಾಯಿ ಕಳ್ಳ ಅಂದ್ರೆ ನೀವ್ ಯಾಕೆ ಸರ್ ಹೆಗಲ್ ಮುಟ್ಟು ನೋಡ್ಕೋತೀರಾ? ನೀವ್ ಕದ್ದಿರೋದಕ್ಕೆ ತಾನೇ ಹೆಗಲ್ ಮುಟ್ಟು ನೋಡ್ಕೋತಾ ಇದಾರೆ ಹಂಗಾರೆ ಅಲ್ವಾ ಸರ್? ಕರೆಕ್ಟ್ ಕರೆಕ್ಟ್ ಸರ್. ನಮ್ ಬಾಸ್ನ ನಾವು ಬಿಟ್ಕೊಡಲ್ಲ ಸರ್. ಅವ್ರು ಯಾವತ್ತು ಯಾರಿಗೂ ಹಿಂಗ್ ಮಾತಾಡ್ದವ್ರಲ್ಲ. ತುಂಬಾ ಅತಿ ಆದಾಗ ಮಾತಾಡ್ಲೇಬೇಕಾಗುತ್ತೆ ಸರ್. ತಾಳ್ಮೆ ಕಟ್ಟೆ ಹೊಡೆಯುತ್ತೆ. ಬಟ್ ಜಗದೀಶ್ ಅವರೇ, ಈಗ ಸುದೀಪ್ ಅವ್ರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ನೀವು ಹೇಳಿದ್ರಿ ಸ್ಪೆಸಿಫಿಕ್ ಆಗಿ ಇವ್ರಿಗೆ ಅಂತ ಎಲ್ಲೂ ಕೂಡ ಅದನ್ನ ಹೇಳಿ ಅವ್ರು ಕೊಟ್ಟಂತಹ ಸ್ಟೇಟ್ಮೆಂಟ್ ಅಲ್ಲ. ಹೌದು, ಒಪ್ಕೊಳ್ತೀವಿ. ಬಟ್ ಎಲ್ಲೋ ಒಂದು ಕಡೆ ಆ ಸ್ಟೇಟ್ಮೆಂಟಿಂದ ಸ್ಯಾಂಡಲ್ವುಡ್ನಲ್ಲಿ ಒಂದು ಫ್ಯಾನ್ಸ್ ವಾರ್ ಥರ ಶುರುವಾಗಿದೆಯಲ್ಲ ಸರ್. ಬೇರೆ ಇಂಡಸ್ಟ್ರಿಯಲ್ಲಿ ಇದ್ದಂತಹ ಟ್ರೆಂಡ್, ಈಗ ಆ ಬ್ಯಾಡ್ ಟ್ರೆಂಡ್ ನಮ್ಮ ಸ್ಯಾಂಡಲ್ವುಡ್ಗೆ ಬಂದಿದೆಯಲ್ಲ ಅನ್ನುವಂಥದ್ದು ನಮ್ಮ ಬೇಸರ ಸರ್. ಇದನ್ನ ಮಾಡ್ಕೊಂಡಿದ್ಯಾ ಸರ್? ಫಸ್ಟ್ ನೀವೇ ಅಬ್ಸರ್ವ್ ಮಾಡಿ ಸರ್. ನಿಮ್ಗೆಲ್ಲ ಗೊತ್ತು. ನಿಮ್ಗೆ ಚಾನಲ್ ಅವ್ರಿಗೆ, ನಿಮ್ ಮಾಧ್ಯಮದವ್ರಿಗೆ ಎಲ್ಲ ಗೊತ್ತಿರುತ್ತೆ. ಕಮೆಂಟ್ಸ್ ಗಳು ನೋಡಿದೀರಾ ಸರ್? ಹೌದು ಹೌದು, ಕಮೆಂಟ್ಸ್ ಗಳು ನೋಡಿದೀರಾ, ಅವ್ರ ಮಾತುಗಳನ್ನ ನೋಡಿದೀರಾ? ಕೆಲವರೆಲ್ಲ, ನಾನು ಇಂಥವ್ರು ಅಂತ ಹೇಳ್ತಾ ಇಲ್ಲ, ಅವ್ರ ಉದ್ದೇಶ ಏನು? ಫ್ಯಾನ್ ವಾರ್ ಕ್ರಿಯೇಟ್ ಮಾಡೋದೇ ಅವ್ರ ಉದ್ದೇಶ ಆಗಿದೆ. ಮತ್ತೆ ದ್ವೇಷ ತಂದಿಕ್ಕುವಂಥದ್ದು, ರೋಷ ಬರ್ಸುವಂಥದ್ದು, ಎಂತವ್ರು ರಕ್ತ ಕುದಿಬೇಕು ಹಂಗೆ ಕಮೆಂಟ್ಸ್ ಗಳು ಮಾಡ್ತಾರೆ, ಹಂಗೆ ಮಾತುಗಳಾಡ್ತಾರೆ. ಅವಾಗ ಏನ್ ಮಾಡಕ್ಕಾಗತ್ತೆ ಸರ್? ಮಾತಾಡ್ಲೇಬೇಕಾಗುತ್ತೆ. ಹೋಗ್ಲಿ, ಇಷ್ಟು ವರ್ಷ ಸುದೀಪಣ್ಣ ಯಾವತ್ತಾರ ಮಾತಾಡಿದಾರ ಸರ್? ಅವ್ರು ಏನಾದ್ರು ಅನ್ಕೊಳ್ಳಿ. ಆಕ್ಚುಲಿ ಜಗದೀಶ್ ಅವರೇ, ನಮಗೂ ಅದು ಆಶ್ಚರ್ಯ. ಯಾಕೆಂತಂದ್ರೆ ತುಂಬಾ ಪಾಲಿಶ್ಡ್ ಆಗಿ, ಬ್ಯಾಲೆನ್ಸ್ಡ್ ಆಗಿ ಮಾತಾಡುವಂತಹ ಕಿಚ್ಚ ಸುದೀಪ್ ಅವರು ಎಲ್ಲೋ ಒಂದ್ ಕಡೆ ಆ ಲೈನ್ ನ ಅವರೇ ಕ್ರಾಸ್ ಮಾಡ್ಬಿಟ್ರ ಮೊನ್ನೆ ಇವೆಂಟ್ ನಲ್ಲಿ ಅಂತ ಸರ್. ನಾನು ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಕೇಳ್ಕೊಳ್ಳಿ. ಈಗ ಬುಡಕ್ಕೆ ಬಂದಾಗ ನಾವೇನು ಮಾಡಕ್ಕಾಗಲ್ಲ ಸರ್. ಇಷ್ಟ ದಿವಸ ಏನೋ ಮಾತಾಡ್ಕೊತಿದ್ರು, ಮಾತಾಡ್ಕೊಳ್ಳಿ ಬಿಡಿ, ನಿಂದನೆ ಮಾಡ್ತಾ ಇದ್ರು, ನಿಂದನೆ ಮಾಡ್ಕೊಳ್ಳಿ ಬಿಡಿ ಅಂತ ಬಂದವ್ರಿಗೆ ಕೊನೆಗೆ ಕಷ್ಟಪಟ್ಟು ಮಗು ತರ ಸರ್, ಒಂದು ಸಿನಿಮಾ ಅವ್ರಿಗೆ ಮಗು ಆಗಿರುತ್ತೆ. ಮಗು ತರ ಪಾಲನೆ ಮಾಡ್ಕೊಂಡ್ ಬಂದು ಇನ್ನೇನು ಡೆಲಿವರಿ ಆಗೋ ಟೈಮಲ್ಲಿ ಒಳಗಡೆ ನಾವು ಹೊಸ್ತಾಕ್ಬಿಡ್ತೀವಿ ಅಂದ್ರೆ ಸರ್, ಎಂತ ಕೋಪ ಬರಲ್ಲ ಸರ್, ಎಷ್ಟು ರೋಷ ಬರಲ್ಲ. ಅಷ್ಟೇ ಪಾಪ ಅವ್ರಿಗೆ ಆಗಿದ್ದೆ ಅದು ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದನ್ನ ನಾವ್ ಇನ್ನೇನು ಮಾಡಕ್ಕಾಗಲ್ಲ ಸರ್. ಇದು ತಾಳ್ಮೆ ಕಟ್ಟೆ ಒಡೆದು ಬಂದಿರುವಂತಹ ಒಂದು ಮಾತು. ಅದು ಯಾರ ವಿರುದ್ಧ? ನಮ್ಮ ಸಿನಿಮಾ ವಿರುದ್ಧ ಒಂದು ಹಗೆ ಸಾಧಿಸ್ಕೊಂಡು ಹೊಟ್ಟೆ ಕಿಚ್ಚಿಂದ ಅದನ್ನ ನಾವು ಮಟ್ಟ ಹಾಕ್ತಿವಿ, ಅದನ್ನ ಪೈರಸಿ ಮಾಡ್ತೀವಿ, ಅದನ್ನ ಮುಗಿಸ್ತೀವಿ, ಆ ಸಿನಿಮಾನ ಸಾಯಿಸ್ತೀವಿ ಅನ್ನೋರ್ ವಿರುದ್ಧ ಮಾತಾಡಿದಾರೆ ಸರ್. ತಪ್ಪೇನಿಲ್ಲ ಸರ್. ಅದು ಏನಾಗುತ್ತೆ ಅಂದ್ರೆ ಹೇಳಿ ಸರ್. ಬಟ್ ಈಗ ಸರ್, ನಿನ್ನೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಡೆವಿಲ್ ಸಕ್ಸಸ್ ಯಾತ್ರೆಯಲ್ಲಿ. ಸೊ ಎಲ್ಲೋ ಒಂದ್ ಕಡೆ ಆ ಸ್ಟೇಟ್ಮೆಂಟ್ ಕೂಡ ಈ ಫ್ಯಾನ್ಸ್ ವಾರ್ ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಕಾರಣ ಆಯ್ತು ಅಂತ ನಿಮ್ಗನ್ಸುತ್ತಾ? 100% ಸರ್. ಯಾಕಂದ್ರೆ ಅವರು ಇದ್ರ ಬಗ್ಗೆ ಮಾತಾಡ್ಲೇಬಾರ್ದಾಗಿತ್ತು. ಯಾಕಂದ್ರೆ ಅವ್ರ ಬಗ್ಗೆ ಮಾತಾಡಿಲ್ಲ, ಅವ್ರು ಯಾರ ಹೆಸರು ತಗೊಂಡು ಸುದೀಪಣ್ಣ ಮಾತಾಡಿಲ್ಲ. ನಮ್ ಸಿನಿಮಾ ವಿರುದ್ಧ ಮಾತಾಡಿದವರ ಬಗ್ಗೆ ಅವ್ರಿಗೆ ವೈಯಕ್ತಿಕವಾಗಿ ನಿಂದನೆ ವಿಜಯಲಕ್ಷ್ಮಿ ಅವರು ಕೂಡ ಎಲ್ಲೂ ಹೆಸರು ಹೇಳಿಲ್ಲ. ಇವರು ಅದ್ರ ಬಗ್ಗೆ ಮಾತಾಡುವಂತದ್ದು ಎಷ್ಟು ಸಮಂಜಸ? ಈಗ ನಿಮ್ಮ ಇದಕ್ಕೆ ಬರ್ತೀನಿ. ಈಗ ವಿಜಯಲಕ್ಷ್ಮಿ ಅವರು ಕೂಡ ಎಲ್ಲೂ ಹೆಸರು ಹೇಳಿಲ್ಲ. ಬಟ್ ಹೇಳ್ದಂತ ಸ್ಟೇಟ್ಮೆಂಟ್ ಯಾರ ಕಡೆ ತೂರಿ ಬಿಟ್ಟಂತ ಬಾಣ ಅದು? 100% ಸ್ಟೇಜ್ ಮೇಲೆ ಮಾತಾಡೋದು ಭಾಷೆ ಅಲ್ವಾ ಸರ್? ನಮ್ಗ
ಕೂಲ್ ಆಗಿ ನೋಡಿದಾಗ, ಅದನ್ನ ನಾರ್ಮಲ್ ಆಗಿ ನೋಡಿದಾಗ ಅನ್ಸೋದೆ ನಿನ್ನೆ ಮಾತಾಡಿದ್ದಾರೆ, ಇವತ್ತು ಅವ್ರು ಮಾತಾಡಿದ್ದಾರೆ ಅಂತ ಅನ್ಸುತ್ತೆ ಅಷ್ಟೇ. ಬಟ್ ಅವ್ರ ಬಗ್ಗೆ ನಮ್ಗೇನು ಇಲ್ಲ ಸರ್. ಪಾಪ ಅವ್ರ ಬಗ್ಗೆ ನಮ್ಗೆ ವಿಶೇಷವಾದ ಗೌರವ ಇದೆ. ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಅವ್ರಿಗೆ ತುಂಬಾ ನೋವಿದೆ. ಅವ್ರ ನೋಡ್ಕೊಳ್ಳೋ ಅವ್ರಿಗೆ ಸರ್ ಅವ್ರ ಬಗ್ಗೆ ನಾನು, ಬಟ್ ಈ ಮಾತು ಆಡಬಾರ್ದಾಗಿತ್ತು ಅವ್ರು. ಯಾಕಂದ್ರೆ ನಮ್ಮ ಮಾತು ಅವ್ರ ಬಗ್ಗೆ ಮಾತಾಡಿಲ್ಲ. ನಮ್ಮ ವಿರುದ್ಧ ಮಾತಾಡಿದವ್ರ ವಿರುದ್ಧ ನಾವು ಮಾತಾಡಿದೀವಿ ಸರ್. ಸೈಲೆಂಟ್ ಆಗಿರೋರು ಯಾಕೆ ಅದನ್ನ ತಗೋಬೇಕು? ಅದಲ್ಲದೆ ಹೋದವರು, ಅದಕ್ಕೆ ಸಂಬಂಧಪಟ್ಟದವ್ರು ಯಾಕೆ ಅದ್ರ ಬಗ್ಗೆ ಎಂಟ್ರಿ ಆಗ್ಬೇಕು ಅಷ್ಟೇ ಅನ್ನೋದು. ಓಕೆ ಓಕೆ. ಸೊ ಈಗ ಸುದೀಪ್ ಅವ್ರಿಗೆ ಹಿಂದೆ ರಿಲೀಸ್ ಆದಂತಹ ಸಿನಿಮಾಗಳ ಬಗ್ಗೆ ಮಾತಾಡೋ ಹಾಗಿದ್ರೆ, ಅದು ರಿಲೀಸ್ ಆಗಿ ಒಂದೇ ದಿನಕ್ಕೆ ಅದರ ಪೈರಸಿ ವರ್ಷನ್ ಆನ್ಲೈನಲ್ಲಿ ಸಿಗ್ತಾ ಇತ್ತು. ಈ ಕಾಟ ತುಂಬಾ ಇದೆ. ಇನ್ ಮುಂದೆ ಕೂಡ ಈ ಕಾಟವನ್ನ ಹೆಂಗ್ ತಪ್ಪಿಸ್ಕೊಳ್ತೀರಾ ಅಂತ, ಹೆಂಗ್ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡ್ತೀರಾ ಅಂತ? ಸರ್ ಅದು ನಮ್ಮ ಕೈಲಾದಷ್ಟು ನಾವು ತಡೆಗಟ್ಬೋದು ಸರ್. ಅದಕ್ಕೆ ಆದಂತಹ ಒಂದು ಕಂಪ್ನಿ ಇದೆ, ಪೈರಸಿನ ಮಟ್ಟ ಹಾಕುವಂತ, ಪೈರಸಿ ಲಿಂಕ್ಗಳನ್ನ ಹುಡುಕಿ ಅದನ್ನ ಡಿಸ್ಪ್ಲೇ ಆಗ್ದಂಗೆ ನೋಡ್ಕೊಳ್ಳುವಂತಹ ಪ್ರೈವೇಟ್ ಕಂಪ್ನಿಗಳು ಬಂದಿದೆ, ನಿಮ್ಗೆ ಗೊತ್ತು. ಅದಕ್ಕೆ ನಾವು ಟೈಅಪ್ ಆಗಿರ್ತೀವಿ. ಅದಕ್ಕೂ ಮೀರಿ ಮಾಡ್ತಾರೆ ಸರ್. ಅದಕ್ಕೂ ಮೀರಿ ಮಾಡಿದಾಗ ಉದಾಹರಣೆಗೆ ಏನಂತ ಆಗ್ತಾರೆ, ಯಾವ್ದೋ ಒಂದು ಹಿಂದಿ ಸಿನಿಮಾ ಟೈಟ್ಲ್ ಹಾಕ್ಬಿಟ್ಟು ಆ ಲಿಂಕ್ ಓಪನ್ ಮಾಡಿದ್ರೆ ಇದು ಬರೋ ತರ ಮಾಡಿರ್ತಾರೆ. ಅಂತದ್ದೆಲ್ಲ ನಡೀತದೆ ಸರ್. ಅಂತದನ್ನ ನಾವು ತಡೆಯೋದು ಸ್ವಲ್ಪ ಕಷ್ಟನೇ. ಆದ್ರೂ ನಾವು ಕೈಲಾದಷ್ಟು ನಾವು ತಡಿಬೇಕಾಗುತ್ತೆ. ನೋಡೋಣ ಸರ್ ಏನಾಗುತ್ತೆ ಅಂತ ಕಾಯ್ದು ನೋಡ್ಬೇಕು ಸರ್. ಅದಕ್ಕೆ ಆದಂತ ಕೆಲ ಕಂಪ್ನಿಗಳಿದೆ, ಆ ಕಂಪ್ನಿಗಳ ಜೊತೆ ಟೈಅಪ್ ಆಗಿದ್ದೀವಿ. ನೋಡೋಣ ಸರ್. ಜಗದೀಶ್ ಜಗ್ಗಿ ಅವರೇ, ನಿಜವಾಗ್ಲೂ ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ನಮಗೆ ಹೆಮ್ಮೆ ಇದೆ. ಅದು ಯಾವ ನಟ ಆದ್ರೂ ಆಗಿರ್ಬೋದು, ಬೆಳೆಸುವಂತಹ ಉಳಿಸುವಂತಹ ಜವಾಬ್ದಾರಿ ನಮ್ದು. ಆ ನಿಟ್ಟಿನಲ್ಲಿ ಇಂಡಸ್ಟ್ರಿ ಕೂಡ ಕೆಲಸ ಮಾಡಲಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.